ಕುವೆಂಪು, ಕಾರಂತ ಹಾಗೂ ಇನ್ನೂ ಅನೇಕ ಸಾಹಿತಿಗಳ ಸಾಹಿತ್ಯಗಳಲ್ಲಿ ಸಂಚರಿಸುತ್ತಾ ಉನ್ನತ ಮಟ್ಟಕ್ಕೆ ಬೆಳೆಯುವುದಾದರೂ ಹೇಗೆ ಪ್ರಶ್ನೆಗಳಿಗೆ ಉತ್ತರ ಎಲ್ಲ ಪತ್ರಿಕಾ ಮಿತ್ರರಿಗೂ ಸ್ವಾಗತ. ನಮ್ಮೆಲ್ಲರಲ್ಲೂ ಒಂದು ವಿನಂತಿ ಇದೆ. ಎಲ್ಲ ಆಂಗ್ಲ ಮಾಧ್ಯಮ ಹಾಗೂ ಪತ್ರಿಕೆಯವರಿಗೆ ನನ್ನ ಪೂರ್ಣ ಸಂದರ್ಶನವನ್ನು ಕನ್ನಡದಲ್ಲಿ ಕೊಡ್ತೇನೆ. ದಯವಿಟ್ಟು ನೀವೆಲ್ಲ ಸಹಕರಿಸಿ. ನಿಮಗೆ ನಾವು ಸಹಕರಿಸ್ತೀವಿ ಸರ್. ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟೊಂದು ಸಾಲ ಹೇಗೆ ಮಾಡಿದ್ರಿ ಸರ್? ನಿಮಗೆ ಇನ್ಸ್ಪಿರೇಷನ್ ಯಾರು ಸರ್? ಹೇಳ್ತೀನಿ. ನಮ್ದು ಒಂದು ಬಡ ರೈತ ಕುಟುಂಬ. ನನ್ನನ್ನು ಸಾಕಕ್ಕೆ ನಮ್ಮ ತಂದೆ ತಾಯಿ ಕೂಲಿ ಸಹ ಮಾಡಿದ್ರು. ನಾನು ನಮ್ಮ ತಂದೆಗೆ ಸಹಾಯ ಮಾಡ್ತಾ ಇದ್ದೆ. ಪಯ್ಯ ನಾನು ಸಹಾಯ ಮಾಡ್ತೀನಪ್ಪಯ್ಯ. ಏನ್ಲ ಮಗ, ಯಾವಾಗ ಬಂದ್ಲಾ? ಬಾರಪ್ಪ, ನನಗೂ ಸುಸ್ತಾಯ್ತು. ಮಾಡ್ಲಾ ನಿಧಾನ ಬಗ್ಸ್ಲಾ ಸೊಂಟ. ಗಂಜಿ ಕಾಸಮೆ, ನಾನು ಹೊರತಕ್ ಹೋಗ್ಬರ್ಬೇಕು. ತಡಿಲ ಮುದೇವಿ, ಯಾಕಂಗ್ ಬಡ್ಕಂತೀಯ? ಸತೀಶ ಸತೀಶ ಬಾರ ಸ್ಕೂಲ್ ಹೋಗಮ್ಮ. ತಡಿಲ ಬರ್ತೀನಿ. ಅಪ್ಪಯ್ಯ ಅಮ್ಮಯ್ಯ, ನಾನು ಸ್ಕೂಲ್ಗೆ ಹೋಗ್ಬಿಟ್ಟು ಬರ್ತೀನಿ. ಸಹಜ ಸುಂದರ ಸೃಷ್ಟಿ ಮಂದಿರ ಋತು ವಿಲಾಸ ಹೋ ಬಂಧುರ ಹೊಳೆಯ ಹುಡುಗನ ಸೂರ್ಯ ಚಂದಿರ ಬಾನು ಬೆಳ್ಳಿಯ ಅಂದರ. ಸರ್, ನೀವೇನು ಹೇಳ್ತಿದ್ರು ಅರ್ಥ ಆಗ್ತಾ ಇಲ್ಲ. ಇನ್ನ ನಾನು ಪೂರ್ತಿಯಾಗಿ ಹೇಳೇ ಇಲ್ಲ. ಹೇಳಾದ್ಮೇಲೆ ಎಲ್ಲ ಅರ್ಥ ಆಗತ್ತೆ. ನಾನು 5ನೇ ಕ್ಲಾಸಲ್ಲಿ ಇದ್ದಾಗ ಒಂದ್ ದಿವಸ ನಮ್ಮನೆಗೆ ಚಿಕ್ಕಪ್ಪ ಬಂದಾಗ, ಏನ್ಲಾ ಸತೀಶ, ಏನ್ ಮಾಡ್ತಾ ಇದ್ದೆ? ಚಿಕ್ಕಪ್ಪ, ನಾನು ಭೈರಪ್ಪನವ್ರದ್ದು ಕಾದಂಬರಿ ಓದ್ತಿದ್ದೆ. ಏನಣ್ಣಯ್ಯ, ಊರಲ್ಲಿ ಮಳೆ ಬೆಳೆ ಎಲ್ಲ ಸರಿಯಾಗಾಯ್ತಾ? ಇಲ್ಲಾಗೈತಪ್ಪ, ಬರಗಾಲ ಬಂದು ಒದಾಡ್ತಿದೀವಿ. ಅದ್ ಬಿಟ್ಟಾಕಣಯ್ಯ, ನಾವಂತೂ ಓದಿಲ್ಲ. ನಮ್ಮ ಮೈಕಲ್ನಾದ್ರು ಚೆನ್ನಾಗಿ ಓದ್ಸೋಣ. ಅದ್ಯಾವುದೋ RT ಕಾನೂನು ಬಂದೈತಂತಲ್ಲ, ಅದ್ರ ಪ್ರಕಾರ ನಮ್ಮ ಹುಡುಗನ್ನ ಕಾರ್ಮೆಂಟಿಗೆ ಸೇರ್ಸೋಣ ಬಿಡಿ. ಆಯ್ತಪ್ಪ. ಅಲ್ಲಿಂದ ನೋಡ್ರಿ, ನಾನು 6ನೇ ಕ್ಲಾಸ್ಗೆ ಆಂಗ್ಲ ಮಾಧ್ಯಮ ಶಾಲೆ ಸೇರ್ಕೊಂಡೆ. ಆಮೇಲೆ ಅಪ್ಪಯ್ಯ, ನಂಗೆ ಇಂಗ್ಲಿಷ್ ಕಷ್ಟ ಆಯ್ತೈತೆ. ನಾನು ಕನ್ನಡ ಮೀಡಿಯಮಲ್ಲೇ ಓದ್ತೀನಿ. ಬಟ್ಟೆ ಮುಚ್ಕೊಂಡು ಹೋದ್ರೆ 2 ದಿನ ಎಲ್ಲ ಸರೋಯ್ತದೆ. ಮಾಧ್ಯಮ ಶಾಲೆಯಲ್ಲಿ ಓದ್ಕೊಂಡು ಹೆಚ್ಚಾಗಿ ಕನ್ನಡ ಪುಸ್ತಕನೇ ಓದ್ತಿದ್ದೆ.
ಅಂತೂ ಇಂತೂ ಕಷ್ಟಪಟ್ಟು SLC ಬಂದೆ ಕಣ್ರಿ. SLC ಆಗಿ ಪಾಸ್ ಆಗಿವ್ನಿ. ಕನ್ನಡದಾಗೆ 125ಕ್ಕೆ 125 ಬಂದದೆ. ಮುದೇವಿ ಏನ್ಲ ಕನ್ನಡ ಮಾತ್ರ ತಗೊಂಡಿದ್ಯಾ? ಬಿಡ್ಲಾ ಬಾರ್ಲ ದೇವಸ್ಥಾನಕ್ಕೆ ಹೋಗೋಣ. ಬಾಪಯ್ಯ ಹೋಗದ. ತಡಿಯಲ್ಲ, ಸುಸ್ತಾಯ್ತು. ಮುಂದೇನ್ ಮಾಡ್ತೀಯಾ? ಅಪ್ಪಯ್ಯ ಮುಂದಕ್ಕೆ ನಾನು MA ಮಾಡ್ತೀನಿ ಕನ್ನಡದಾಗೆ. PUC ನಾಗೆ ಆರ್ಟ್ಸ್ ತಕತೀನಿ. ಎರಡು ಎಮ್ಮೆ ಕಾಯ್ತೀಯ? ಅಲ್ಕಣಪ್ಪಯ್ಯ PUC ನಾಗೆ ಆರ್ಟ್ಸ್ ತಕೊಂಡು MA ಮಾಡ್ತೀನಿ ಕನ್ನಡದಾಗೆ. ಇದೇ ಆಗೋಯ್ತು ನಿಂದು. ವಿಜ್ಞಾನ ತಗೊಂಡು ಇಂಜಿನಿಯರ್ ನೀವೆಲ್ಲ ಕೇಳ್ತೀರಾ? ಆಯ್ತು ಬಿಡಿ, ನಾನು PUC ನಾಗೆ ಸೈನ್ಸ್ ತಕೊಂಡು ನಿಮ್ಮ ಆಸೆ ಪ್ರಕಾರನೇ ಇಂಜಿನಿಯರಿಂಗ್ಗೆ ಓದೋದು. ಸರ್ ನಿಮ್ಮ ಕಾಲೇಜ್ ಡೇಸ್ ಬಗ್ಗೆ ಸ್ವಲ್ಪ ಹೇಳಿ. ಪೋಷಕರ ಒತ್ತಾಯದ ಮೇರೆಗೆ ನಾನು ಪದವಿ ಪೂರ್ವ ಶಿಕ್ಷಣದಲ್ಲಿ ವಿಜ್ಞಾನ ತಗೊಂಡೆ. ಆದ್ರೂ ಕನ್ನಡ ಮಾತ್ರ ಬಿಡ್ಲಿಲ್ಲ. ಹಾಯ್ ಜಾನಿ, ಏನೋ ಇಲ್ಲಿದ್ಯಾ? ತಗೊಳ್ಳೋ ನನ್ನ ಕಡೆಯಿಂದ ಗಿಫ್ಟು. ಯಾವ ಖುಷಿಗಪ್ಪ? ಏನಿದ್ಯೋ? ತೆಗೆದ್ ನೋಡಪ್ಪ, ಗೊತ್ತಾಗತ್ ನಿನ್ಗೆ. ಏನಾರ ಇಂಗ್ಲಿಷ್ ರಾಕ್ ಮ್ಯೂಸಿಕ್ ಏನಾರ ಇಟ್ಟಿದ್ಯಾ? ನನಗಿಷ್ಟ. ಇವತ್ತು ನವೆಂಬರ್ 1 ಕನ್ನಡ ರಾಜ್ಯೋತ್ಸವ. ನನ್ನ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್ ನಿನ್ಗೆ. ತೆಗೆದು ನೋಡು ಏನಿದೆ ಅಂತ. ಏನೋ ಇದು ಕನ್ನಡ ಪುಸ್ತಕ ಕೊಟ್ಟಿದ್ಯಲ್ಲೋ? ಇವತ್ತಿಂದ ಆದ್ರೂ ಸ್ವಲ್ಪ ನೀನು ಕನ್ನಡದ ಬಗ್ಗೆ ಅಭಿಮಾನ ಬೆಳೆಸ್ಕೊಳ್ಳೋ. ಕನ್ನಡ ಪುಸ್ತಕಗಳು ಓದೋ. ನಾನು ಹೆಸರಿಗೆ ಮಾತ್ರ ಪದವಿ ಪೂರ್ವ ಶಿಕ್ಷಣದಲ್ಲಿ ವಿಜ್ಞಾನ ತಗೊಂಡಿದ್ದು. ಆದ್ರೆ ನನ್ನ ಹೆಚ್ಚಿನ ಸಮಯ ಎಲ್ಲ ಕನ್ನಡ ಪುಸ್ತಕ ಓದ್ಕೊಂಡು ವಾಚನಾಲಯಗಳಲ್ಲಿ ಕಳೀತಾ ಇದ್ದೆ. ಏಯ್ ಏನಾಯ್ತು ನಿನ್ ರಿಸಲ್ಟ್? ನಂದು ಬರೀ 65%. ನಿಂದೇನಾಯ್ತು? ಏ ಮಚ್ಚಿ, ಐ ಗಾಟ್ 85%. ನಾನು ಅದಕ್ಕೆ ಅವಾಗ ಓದು ಅಂತ ಹೇಳಿದ್ದು. ನೀನು ಕನ್ನಡ ಅಂತ ಇದ್ದೆ. ಇವಾಗ ಅನ್ಭವ್ಸು. ಮುಂದಕ್ಕೆ ಏನ್ ಮಾಡ್ತೀಯಾ? ಅಪ್ಪ ಅಮ್ಮನ ಆಸೆಗೋಸ್ಕರ ನಾನು ಇಂಜಿನಿಯರಿಂಗ್ಗೆ ಓದೋದು. ನೀನೇನ್ ಮಾಡ್ತೀಯಾ? ನಾನು ಇಂಜಿನಿಯರಿಂಗ್ಗೆ. ನಮ್ಮ ಪೋಷಕರ ಒತ್ತಾಯದ ಮೇರೆಗೆ ನಾನು ಇಂಜಿನಿಯರಿಂಗ್ ಸೇರ್ಕೊಂಡೆ. ಇಲ್ದನ ಮಾಡ್ತಿದ್ಯಾ? ನೀನ್ ಹುಡುಕಿ ಸಾಕಾಯ್ತಲ್ಲ. ಆ ಫ್ಯಾಕಲ್ಟಿ ಬರೀ ಇಂಗ್ಲೀಷಲ್ಲೇ ಪಾಠ ಮಾಡ್ತಾರೆ. ನನಗೋ ಸ್ವಲ್ಪನೂ ಅರ್ಥನೇ ಆಗ್ತಿಲ್ಲ ಕಣೋ. ಏನು ಇಂಜಿನಿಯರಿಂಗೋ ಇದು? ಊರು ಹೊಡೆಯೋದು ಬರೆಯೋದು. ಇದ್ರ ಬದಲು ನನ್ನ ಕನ್ನಡ ಸಾಹಿತ್ಯ ಎಷ್ಟೋ ಚೆನ್ನಾಗಿದೆ. ಕಾಲೇಜ್ನಲ್ಲಿ ಯಾವ್ದು ಲವ್ ಅಫೇರ್ ಸಿಗ್ಲಿಲ್ವಾ? ಕನ್ನಡನೇ ಪ್ರೀತಿ, ಕನ್ನಡನೇ ಪ್ರೇಮ. ಅಲ್ಲೋಡ ಮಚ್ಚ ಸತೀಶ, ವಿಜ್ಞಾನ ಮಾಡ್ತಿದ್ಯಾ? ನನಗೆ ಇಂಜಿನಿಯರಿಂಗ್ ಎಲ್ಲ ಆಗಲ್ಲ, ಕನ್ನಡ ಸಾಹಿತ್ಯನೇ ಸಾಕು. ನಾನು ಲೈಬ್ರರಿಗೆ ಹೋಗ್ತಿದ್ದೀನ. ಕೆಪ್ರಿಗಡ್ಡೆ ಕನ್ನಡದಲ್ಲಿ ಕಿತ್ತಾಕಿದ್ ಸಾಕು, ಇಂಜಿನಿಯರಿಂಗ್ ಮಾಡ್ಬಾ. ಇಲ್ಲ
ಏನ್ಲ ಸತೀಶ ಓದ್ತಾ ಇದೆಯಲ್ಲ? ಇಲ್ಲ ಚಿಕ್ಕಪ್ಪ, ನಾ ಇಂಜಿನಿಯರಿಂಗ್ ಓದೋದು ಬಿಟ್ಬಿಟ್ಟೆ. ಯಾಕೋ ನಿಮ್ಮ ಅಪ್ಪ ಅಮ್ಮ ಕೂಲಿ ಕೆಲಸ ಮಾಡಿ ಓದಿಸ್ತೀನಿ, ನೀನು ಇಂಜಿನಿಯರಿಂಗ್ ಹೋಗ್ಬಿಟ್ಟು ಅದೆಲ್ಲ ಕನ್ನಡ ಸಾಹಿತ್ಯ ಅಂತ ಓದ್ಕೊಂಡು ಯಾವಲ್ಲ ಇಟ್ಟಿಯಲ್ಲ, ಹೋಗಿ ಓದ್ಲಾ. ಫಸ್ಟ್ ಇಂಜಿನಿಯರ್ ಪಾಸ್ ಮಾಡಿ ಓದ್ಲಾ. ಸರ್ ನೀವು ಇಂಜಿನಿಯರಿಂಗ್ ಪಾಸ್ ಮಾಡಿದ್ರು ಅಥವಾ ಇಲ್ವೋ? ನನ್ನ ತಂದೆ ತಾಯಿ ಹಬ್ಬದ ಈಡೇರಿಸೋ ಸಲುವಾಗಿ ನನಗೆ ಇಷ್ಟ ಇಲ್ಲ ಅಂದರೂ ಇಂಜಿನಿಯರಿಂಗ್ ಶಿಕ್ಷಣ ಮುಗಿಸಿ ಅಂತೂ ಹೇಗೋ ಇಂಜಿನಿಯರ್ ಪದವಿತಾರಲ್ಲ. ನಾನು ಇಂಜಿನಿಯರಿಂಗ್ ಪಾಸ್ ಆಗಿದ್ರು ಸಹ ಕನ್ನಡಕ್ಕೆ ಏನಾದ್ರು ಮಾಡಬೇಕು ಎಂಬ ಛಲ ನನ್ನಲ್ಲಿತ್ತು. ಆದರೆ ಏನು ಮಾಡೋದು, ನಮ್ಮ ತಂದೆ ತಾಯಿನ ಸಾಕ್ಬೇಕಲ್ಲ. ಅದಕ್ಕೋಸ್ಕರ ನಾನು ಹೇಗಾದ್ರು ಮಾಡಿ ಒಂದು ಕೆಲಸ ತಗೊಳ್ಳೇಬೇಕು ಅಂತ ಕೆಲಸ ಹುಡುಕೋಕ್ಕೆ ಶುರು ಮಾಡಿ. Sorry, Satish. You were rejected. Sorry, Satish. You are rejected. Your English is very poor. Sorry, Satish, you're rejected. ಹಲೋ ರಾಕಿ, ಇವತ್ತು ಫೈನಲ್ ಇಂಟರ್ವ್ಯೂ ಇದೆ ಕಣೋ. ನನಗೂ ಇಂಟರ್ವ್ಯೂಗೆ ಹೋಗಿ ಹೋಗಿ ಬೇಜಾರಾಗಿ ಹೋಗಿದೆ. ಈ ಇಂಟರ್ವ್ಯೂ ಆದಮೇಲೆ ನಾನು ನಿಜವಾಗ್ಲೂ ಇನ್ನು ಕೆಲಸ ಹುಡ್ಕೋದೇ ಬಿಟ್ಬಿಡ್ತೀನಿ. ಇದೇ ಲಾಸ್ಟ್ ಇಂಟರ್ವ್ಯೂ ಕಣೋ. ನಾನು ಇವತ್ತು ಇಂಟರ್ವ್ಯೂ ಕ್ಲಿಯರ್ ಮಾಡಲೇಬೇಕು. Sorry, Satish, you're rejected. ನಮ್ಮ ಚಿಕ್ಕಪ್ಪ ಹಾಕಿದ ಸವಾಲು ಏನ್ಲ ಸತೀಶ, ಇಷ್ಟೊಂದು ದಿನ ಆದ್ರೆ ನಿಂಗೆ ಕೆಲಸ ಸಿಕ್ಕಿಲ್ವೇನ್ಲಾ? ಇಲ್ಕಂಡ್ ಚಿಕ್ಕಪ್ಪ, ನನಗೆ ಇಂಗ್ಲೀಷ್ ಸರಿಗೆ ಬರೋಕ್ಕಿಲ್ಲ. ಎಷ್ಟು ಹುಡುಗರು ಕೆಲಸನೇ ಸಿಗ್ತಿಲ್ಲ. ಸದಾ ಕನ್ನಡ ಅಂತೀಯಲ್ಲ, ಕನ್ನಡದಿಂದ ಒಂದು ಉಪಯೋಗ ಐತೇನ್ಲ? ಕೊನೆಗೆ ನಿನ್ನ ಕೆಲಸನೂ ಸಿಕ್ಕಿಲ್ಲ. ನಿನ್ಗೇನಾದ್ರು ಕನ್ನಡದ ಮೇಲೆ ಪ್ರೀತಿ ಅಭಿಮಾನ ಏನಾದರೂ ಇದ್ರೆ ನೀನು ಕನ್ನಡದಲ್ಲಿ ಏನೋ ಒಂದು ಸಾಧನೆ ಮಾಡಿ ತೋರಿಸ್ಲಾ, ಹೋಗ್ಲಾ? ನೋಡ್ತಾ ಇರ್ ಚಿಕ್ಕಪ್ಪ, ಕನ್ನಡದಲ್ಲಿ ಏನಾರು ಒಂದು ಒಳ್ಳೆ ಸಾಧನೆ ಮಾಡಿ ತೋರಿಸ್ತೀನಿ. ಯಾರ್ಯಾರು ಕನ್ನಡದ ಬಗ್ಗೆ ತಾತ್ಸಾರ ಮಾಡ್ತಾರೋ ಅವ್ರೆಲ್ಲರಿಗೂ ಒಂದು ಒಳ್ಳೆ ಬುದ್ಧಿ ಕಲಿಸ್ತೀನಿ. ನೋಡ್ತಾ ಇರ್ ಚಿಕ್ಕಪ್ಪ. ನಾವು ನೋಡ್ತೀವಿ ನಡಿಕಂದ. ನನ್ನ ಕನ್ನಡ ಅಭಿಮಾನನ ಯಾರು ಅಷ್ಟೊಂದು ತೀವ್ರವಾಗಿ ಪ್ರಶ್ನಿಸಿರ್ಲಿಲ್ಲ. ನಾನು ಆ ಸವಾಲ್ ಸ್ವೀಕರಿಸಲಿಲ್ಲ ಅಂದ್ರೆ ಇಷ್ಟು ದಿನ ಕನ್ನಡದ ಬಗ್ಗೆ ಮಾತಾಡಿದ್ದು ಊಟಕ್ಕೆ. ಕನ್ನಡದ ಬಗ್ಗೆ ಯೋಚಿಸಿದಾಗ ಎಷ್ಟೊಂದು ಕನ್ನಡ ಚಳುವಳಿಗಾರರು, ಕನ್ನಡ ಸಾಹಿತಿಗಳು ಕನ್ನಡದ ಬಗ್ಗೆ ಜಪ ಮಾಡ್ಕೊಂಡು ತಮ್ಮ ಮಕ್ಕಳನ್ನ ಮೊಮ್ಮಕ್ಕಳನ್ನ ಆಂಗ್ಲ ಮಾಧ್ಯಮದಲ್ಲಿ ಓದಿಸ್ತಾ ಇರ್ತಾರೆ. ನಾನು ಅವ್ರ ಸಾಲಿ ಸೇರ್ಬಿಡ್ತೀನೋ ಅನಿಸ್ತಿತ್ತು. ಆಗ ನಾನು ಕನ್ನಡದಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡಲೇಬೇಕು ಅಂತ ದೃಢ ನಿರ್ಧಾರಕ್ಕೆ ಬಂದೆ. ಜಪಾನ್ ಅವರು, ಜರ್ಮನಿ ಅವರು, ಇನ್ನೂ ಅನೇಕ ಪಾಶ್ಚಿಮಾತ್ಯ ದೇಶಗಳಲ್ಲಿ ಅವ್ರ ಭಾಷೆಗಳಲ್ಲೇ ತಂತ್ರಾಂಶ ಬಳಸ್ತಾರೆ. ಆಗ ನಾನು ಯೋಚನೆ ಮಾಡಿ ಕನ್ನಡದಲ್ಲಿ ಒಂದು ತಂತ್ರಾಂಶನ ಕಂಡುಹಿಡಿದೆ. ಹಲೋ ರಾಕಿ, ನಾನು ಕನ್ನಡದಲ್ಲಿ ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡಿದ್ದೀನ. ಇನ್ನ ನಿಂಗೆ ಕನ್ನಡ ಬಿಟ್ಟಿಲ್ವೇನಾ? ಹಾಗೆ ನಾಳೆ ಪೇಪರ್ ಅಲ್ಲಿ ಆಡ್ ಕೊಡ್ತಾ ಇದ್ದೀನಿ. ನಾನು ಕಂಪ್ನಿ ಓಪನ್ ಮಾಡ್ತಿದ್ದೀನಲ್ಲ, ಅದ್ರ ಆಗ್ಲೇ MNC ಕಂಪ್ನಿಲಿ ವರ್ಕ್ ಮಾಡ್ತಿದ್ದೀನಿ. ಇಡಪ್ಪ ನೀನು ಇಡಲ್ಲ ವಡೆ.
ಸರ್ ನಿಮಗೆ ಕನ್ನಡ ರಾಷ್ಟ್ರ ಪ್ರಶಸ್ತಿ ಬಂದಿದೆ ಅಲ್ವಾ ಸರ್? ಈ ಸಾಧನೆ ಯಾಕೆ ಸರ್? ನನ್ನನ್ನು ರೂಪಿಸಿದ್ದೆ ಕನ್ನಡ ಸಾಹಿತ್ಯ. ಸಂವೇದನಾಶೀಲತೆಯನ್ನು, ಸಮಾಜದ ಬದುಕಿನ ಸೂಕ್ಷ್ಮತೆಯನ್ನು ಹೇಳಿದ್ದೆ ಈ ಅಪೂರ್ವ ಕನ್ನಡ. ನನ್ನ ಎಲ್ಲಾ ಸಾಧನೆಯನ್ನು ನಾನು ಕನ್ನಡಕ್ಕೆ ಅರ್ಪಿಸಿದೆ. ಜೈ ಕರ್ನಾಟಕ ಮಾತೆ. ಸತೀಶ್ ಅವ್ರು ಹೇಳಿದಾಗೆ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕ್ಯಾಮ್ರಾಮನ್ ಕಿಶೋರ್ ಜೊತೆ ಚೇತನ್ ಕುಮಾರ್, NOTV ಬ್ಯಾಂಕ್.